ಸೆಕೆಂಡ್ ಏನಂದ್ರೆ ಮ್ಯಾನ್ಹೋಲ್ ಕ್ಲೀನ್ ಮಾಡೋ ಮಿಷಿನ್. ಮ್ಯಾನ್ಹೋಲ್ ಅಲ್ಲಿ ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವ್ರು ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಈ ಸೊಲ್ಯೂಷನ್ ನ ಕಂಡಿದ್ದೀವಿ. ಸೊಲ್ಯೂಷನ್ ಬಗ್ಗೆ ನಮ್ಮ ಫ್ರೆಂಡ್ ವರುಣ್ ಹೇಳ್ತಾರೆ. ನಾವು ರೋಬೋಟ್ ಮುಖಾಂತರ ರೋಪಿಂದ ಮುಖಾಂತರ ಕೆಳಗಡೆ ಇಳಿಸಿ ರೋಬೋಟ್ ಮೂವ್ ಆಗ್ಬಿಟ್ಟು ನಾವು ಈ ನಾಜಲ್ ಮುಖಾಂತರ ನಾವು ನೀರ್ ಬಿಟ್ಬಿಟ್ಟು ಅದು ನೀರ್ ಬರುತ್ತೆ. ನಾವು ನೀರ್ ಮುಖಾಂತರ ಬಿಟ್ಬಿಟ್ಟು ಮತ್ತೆ ಅದನ್ನ ಏನ್ ಕ್ಲಾಕ್ ಕಟ್ಕೊಂಡಿರುತ್ತೋ ನಾವು ಹಿಂಗೆ ಮೂವ್ ಮಾಡಿದಾಗ ಅದು ಜಾಸ್ತಿ ಬರುತ್ತೆ. ಆಗ ಅವೇನ್ ನಾವು ಹಿಂಗ್ ಜೋರಾಗಿ ಮಾಡಿದಾಗ ಕ್ಲಾಕ್ ಏನ್ ಕಟ್ಕೊಂಡಿರುತ್ತೋ ಅದು ಒಳ್ಳೆ. ಇದ್ರ ನೇಮ್ ಬಂದು ಮೊಬೋ ಅಂತ ನಾವು ಇಕ್ಕಿದೀವಿ. ವೀಲ್ಸ್ ನ 3D ಮಾಡೆಲಿಂಗ್ ಇಂದ ಮಾಡಿದ್ವಿ ನಾವು ಈ ವೀಲ್ಸ್ ನ 3D ಪ್ರಿಂಟರ್ ಇಂದ ಮಾಡಿದ್ವಿ. ಇವು ಇಲ್ಲಿರೋ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾವು ಮೂವ್ ಮಾಡಿದಾಗ ಅದು ಮಾಮೂಲಿ ವೀಲ್ಸ್ ಯೂಸ್ ಮಾಡಿದಾಗ ಅದು ಮೂವ್ ಆಗಲ್ಲ. ಅದಕ್ಕಂತ ನಾವು ಸಸ್ಪೆನ್ಷನ್ ವೀಲ್ಸ್ ನ ಯೂಸ್ ಮಾಡಿದೀವಿ. ಮತ್ತೆ ಈ ಪಂಪ್ ಆಗ್ಲೇ ಹೇಳ್ತೀನಿ. ಮತ್ತೆ ಇದು ಎಂಡೋಸ್ಕೋಪ್ ಕ್ಯಾಮ್ರಾ ಅಂತ. ಈ ಕ್ಯಾಮ್ರಾ ಇಂದ ಈಗ ಲ್ಯಾಪ್ಟಾಪ್ ನೋಡ್ಬೋದು. ಕ್ಯಾಮ್ರಾ ಇಲ್ಲಿ ನಾವು ಕ್ಯಾಮ್ರಾ ಅಂತ ಇದು ಇಲ್ಲಿ ಬರುತ್ತೆ. ಆಗ ನಾವು ಇದು ಯಾವ ಕಡೆ ತೋರಿಸಿದ್ರೆ ಇಲ್ಲಿ ನಾವು ಈ ಕಡೆ ನೋಡ್ಬೇಕಂದ್ರೆ ಈ ಕಡೆ ಅದು ಎಂಡೋಸ್ಕೋಪ್ ಕ್ಯಾಮ್ರಾ. ನಾವು ಈಗ ಹೆಂಗ್ ಕ್ಲೀನ್ ಮಾಡ್ತಿತ್ತು ಅಂತ ನೋಡ್ಬೇಕಂದ್ರೆ ಇದು ಎಂಡೋಸ್ಕೋಪ್ ಕ್ಯಾಮ್ರಾ ಅಂತ ನೋಡ್ತೀವಿ. ಒಳಗಡೆ ನಾವು ಬ್ಯಾಟ್ರಿ ಫಿಕ್ಸ್ ಮಾಡಿರ್ತೀವಿ. ಮತ್ತೆ ಈ ಕಡೆ ಇದು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಈ ಜಾಯ್ಸ್ಟಿಕ್ ಇದು ಪಂಪ್ ಕಂಟ್ರೋಲ್ ಮಾಡುತ್ತೆ. ಇವು ವೀಲ್ಸ್ ಕಂಟ್ರೋಲ್ ಮಾಡುತ್ತೆ. ವೀಲ್ಸ್ ಒಂದೊಂದು ವೀಲ್ಸ್ಗೆ ಒಂದೊಂದು ಮೋಟರ್ ಇಟ್ಟಿದ್ವಿ. ಈ ವೀಲ್ಸ್ ನ ಇದು ಮುಂದೆ ಹೋಗ್ಬೇಕಂದ್ರೆ ಹಿಂದೆ ಬರ್ಬೇಕಂದ್ರೆ ಒಂದೊಂದು ಸ್ವಿಚ್ ರೈಟ್ ಲೆಫ್ಟ್ ಎಲ್ಲ ಸ್ವಿಚಸ್ ಇಟ್ಟಿದ್ವಿ.